ಹೇಳ್ತಾರೆ ಕೆಲವರು ಜಿಮ್ಗೆ ಹೋಗಕ್ಕೆ ಆಗದಿರೋಂಥವ್ರು ಬಿಕಾಸ್ ಆಫ್ ವರ್ಕ್ ಪ್ರಾಬ್ಲಮಿಂದ ಇಲ್ಲ ಆಗಿರಲಿ ಹೆಲ್ತ್ ಇಶ್ಯೂಸಿಂದ ಆಗಲಿ. ಫಸ್ಟ್ ಕಾಲೇಜ್ ಟೈಮಲ್ಲಿ ಹೆಂಗಿದ್ದೆ, ಹೆಂಗೆ ಟ್ರಾನ್ಸ್ಫಾರ್ಮ್ ಆದೆ, ತಿರ್ಗಾ ಹಿಂಗಾದೆ. ಸೊ ಮೈ ಟ್ರಾನ್ಸ್ಫಾರ್ಮೇಷನ್ ಇಸ್ ಲೈಕ್ ಈಚ್ ಟೈಮ್ ಈ ರೇಂಜಿಂದ ಚೇಂಜಸ್ ಆಗ್ತಾನೆ ಇತ್ತು. ತುಂಬ ಚೆನ್ನಾಗೇ ಬರ್ತಿತ್ತು ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್. ಲಾಸ್ಟ್ ಇಯರ್ಗೆ ಬಿಟ್ಟಿದ್ದರಿಂದ ಇವಾಗ ಕಂಪ್ಲೀಟಾಗಿ ಬಾಡಿ ಫ್ಯಾಟ್ ಪರ್ಸೆಂಟೇಜ್, ಹೆಲ್ತ್ ಇಶ್ಯೂಸ್. ಹಾಯ್ ಆಲ್. ಸೊ ಏನಂತ ಹೇಳಿದ್ರೆ, ಇವಾಗ ನಾನು ಆಲ್ಮೋಸ್ಟ್ 1 year ಆಯ್ತಾ ಬಂತು ನಾನು ಜಿಮ್ ಕರೆಕ್ಟಾಗಿ ಮಾಡಿ. ಸೊ ಪ್ಲ್ಯಾನಿಂಗ್ ಟು ಡೂ ಅಗೇನ್ ರೀಸ್ಟಾರ್ಟ್ ಮೈ ಜಿಮ್ ಶೆಡ್ಯೂಲ್. ಬಟ್ ಕಾರಣ ಕೇಳಿದ್ರೆ ಏನಕ್ಕೆ 1 year ಮಾಡಿಲ್ಲ ಅಂದರೆ ಬಿಕಾಸ್ ಆಫ್ ಪರ್ಸನಲ್ ರೀಸನ್ಸ್ ಆ್ಯಂಡ್ ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂಸ್ ನಾನು ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ತಿರ್ಗಾ ವಾಪಸ್ಸು. ಬಟ್ ಆದರೆ ಡೈರೆಕ್ಟ್ಲಿ ಜಿಮ್ಗೆ ಹೋಗ್ತಿಲ್ಲ. ಫಸ್ಟ್ ಏನು ಮಾಡೋಣ ಅಂತಿದ್ದೀನಿ ಅಂದರೆ ಮನೇಲಿ ಮಾಡೋಣ. ಸೊ ಹೋಮ್ ವರ್ಕೌಟ್ಸ್ ಲೇಟ್ ಬಿಕಾಸ್ ನಂತರ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಇದೆ, ಅದನ್ನ ಹಿಡ್ಕೊಂಡು 1 month or 2 months ಮಾಡಿ ಆಮೇಲೆ ನೆಕ್ಸ್ಟ್ ಜಿಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಮನೇಲಿ ಮಾಡಿ ಎಲ್ಲ ವರ್ಕೌಟ್ ಶೆಡ್ಯೂಲ್ಸ್ನ ಪ್ರಾಪರ್ ಮಾಡೋಣ ಅಂತ. ಓಕೆ, ಸೊ ಫಾರ್ ಅ ಮಂತ್ ಐ ನಾಟ್ ಡು ಮಚ್ ಡಯಟ್ ಎಲ್ಲ ಅಷ್ಟು ಪ್ರಾಪರಾಗಿ ಮಾಡಲ್ಲ. 1 month ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ, ಲೈಟಾಗಿ ಸ್ಟಾರ್ಟ್ ಮಾಡಿ ಅದನ್ನು ಚೆನ್ನಾಗಿ ಊಟ ಮಾಡ್ತೀನಿ. ಆ್ಯಂಡ್ ಲೇಟ್ ಆನ್ ವಿಲ್ ಡು ಊಟ ಅಂತ. ಇದು ಮಾಡ್ತಿರೋ ಕಾರಣ ಏನಂತಂದರೆ, ತುಂಬ ಜನ ನನ್ನ ತಂಡ ಇಡ್ತಾರೆ ಕೆಲವರು ಜಿಮ್ಗೆ ಹೋಗಕ್ಕೆ ಆಗದಿರೋಂಥವ್ರು ಬಿಕಾಸ್ ಆಫ್ ವರ್ಕ್ ಪ್ರಾಬ್ಲಮಿಂದ ಇಲ್ಲ ಆಗಿರಲಿ ಹೆಲ್ತ್ ಇಶ್ಯೂಸಿಂದ ಆಗಲಿ ಇಲ್ಲ ಫಿನಾನ್ಷಿಯಲ್ ಟರ್ಮ್ಸಿಂದ ಆಗಿರಲಿ ಇನ್ನು ಯಾವುದೋ ಬೇರೆ ಬೇರೆ ಕಾರಣಗಳಿಂದ ಹೋಗಲ್ಲ. ಸೊ ಆ ಎಲ್ಲ ಕಾರಣಗಳನ್ನ ಅವಾಯ್ಡ್ ಮಾಡಿಸಿ ಅಟ್ಲೀಸ್ಟ್ ಮನೇಲಿ ಸ್ವಲ್ಪ ಒಂದು 10 ನಿಮಿಷ ಅರ್ಧ ಗಂಟೆ ವರ್ಕೌಟ್ ಮಾಡೋಕ್ಕಾಗುತ್ತಾ ಅನ್ನೋಂಥದ್ದನ್ನು ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಆ್ಯಸ್ ವೆಲ್ ಆ್ಯಸ್ ಎಲ್ಲದಕ್ಕಿಂತ ಮುಖ್ಯ ನನ್ನ ಮೋಟಿವೇಶನ್ ಮಾಡೋಕ್ಕೋಸ್ಕರ ಆ್ಯಂಡ್ ನಾನು ಡಾಕ್ಯುಮೆಂಟ್ ಮಾಡಿ. ಸೊ 1 month ಚಾಲೆಂಜ್, ನಾಟ್ ಫಾರ್ ಅಟ್ಲೀಸ್ಟ್ 2 months ಅಂತ ನಾನೇನು ಪ್ಲ್ಯಾನ್ ಮಾಡ್ತಿಲ್ಲ. ಓನ್ಲಿ 1 month ಮಾಡಿ ಅದನ್ನು ಹಿಂಗೆ ನಾವು ಅದನ್ನು ಬಿಲ್ಡ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ನಾನು ಟಾರ್ಗೆಟ್ ಮಾಡ್ಬೋದಲ್ಲ ಹಂಗೆ. ಸೊ 15 days 20 days 1 month ಹಂಗೆ ಫುಲ್ ಕಂಪ್ಲೀಟಾಗಿ ಟಾರ್ಗೆಟ್ ಮಾಡ್ಕೊಂಡು ಬಿಲ್ಡಪ್ ಮಾಡ್ಕೊಂಡು ಹೋಗೋಣ. ನಾನು 1 year ಚಾಲೆಂಜ್ ಏನೋ 3 months ಚಾಲೆಂಜ್ ಅಂತೆಲ್ಲ ಮಾಡಿ ಮಧ್ಯದಲ್ಲಿ ಡ್ರಾಪ್ಔಟ್ ಆದರೆ ನನಗೆ ಇಷ್ಟ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಟೆಪ್ನ ಫಾರ್ವರ್ಡ್ ಮಾಡಿ ಮಾಡೋಣ ಅಂತ. ಆ್ಯಂಡ್ ಇವಾಗ ನೆಕ್ಸ್ಟ್ ಟೈಮ್ ನಾನು ಪಿಕ್ ತೋರಿಸ್ತೀನಿ. ಫಸ್ಟ್ ಕಾಲೇಜ್ ಟೈಮಲ್ಲಿ ಹೆಂಗಿದ್ದೆ, ಹೆಂಗೆ ಟ್ರಾನ್ಸ್ಫಾರ್ಮ್ ಆದೆ, ತಿರ್ಗಾ ಹಿಂಗಾದೆ. ಸೊ ಮೈ ಟ್ರಾನ್ಸ್ಫಾರ್ಮೇಷನ್ ಇಸ್ ಲೈಕ್ ಈಚ್ ಟೈಮ್ ಈ ರೇಂಜಿಂದ ಚೇಂಜಸ್ ಆಗ್ತಾನೆ ಇತ್ತು. ತುಂಬ ಚೆನ್ನಾಗೇ ಬರ್ತಿತ್ತು ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್. ಲಾಸ್ಟ್ ಇಯರ್ಗೆ ಬಿಟ್ಟಿದ್ದರಿಂದ ಇವಾಗ ಕಂಪ್ಲೀಟಾಗಿ ಬಾಡಿ ಫ್ಯಾಟ್ ಪರ್ಸೆಂಟೇಜ್, ಹೆಲ್ತ್ ಇಶ್ಯೂಸ್ ಆ್ಯಂಡ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಆಲ್ಸೋ ಗೆಟಿಂಗ್ ಕಂಪ್ಲೀಟ್ಲಿ ಕೊಲಾಪ್ಸ್ಡ್. ಸೊ ಆ ಉದ್ದೇಶದಿಂದ ವಾಪಸ್ ಕಮ್ ಬ್ಯಾಕ್ ಮಾಡಬೇಕು ಅಂತಲ್ಲ, ವಾಪಸ್ ಕಮ್ ಬ್ಯಾಕ್ ಮಾಡಬೇಕು. ಆ್ಯಸ್ ವೆಲ್ ಆ್ಯಸ್ ಐ ವಾಂಟ್ ಟು ಮೇಕ್ ಶೋರ್ ಮೈ ಹೆಲ್ತ್, ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಶುಡ್ ಬಿ ಪ್ರಾಪರ್ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ. ಹೋಪ್ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಯವಿಟ್ಟು ಲೈಕ್ಗೆ ಮಾನಿಟೈಸೇಷನ್ಗಾಗಲಿ ಫಿನಾನ್ಷಿಯಲ್ ಸ್ಟಫ್ಗಾಗಲಿ ಕಮೆಂಟ್ಸ್ಗೋಸ್ಕರ ಮಾಡ್ತಿಲ್ಲ. ಇದು ಮಾಡ್ತಿದ್ದು ಓನ್ಲಿ ರೀಸನ್ ಇಸ್ ವಾಟ್ ಎವರ್ ಐ ನೋ ಐ ಕ್ಯಾನ್ ಡೂ ಇಟ್. ಆ್ಯಂಡ್ ನಿಮಗೂ ಇಷ್ಟ ಆದರೆ ಅದನ್ನು ನೋಡಿ ಮನೇಲಿ ಮಾಡುವಂಥ ಪ್ರಯತ್ನ ನೀವು ಮಾಡ್ಬೋದು. ಬಟ್ ಆದರೆ ಐ ಸಜೆಸ್ಟ್ ಯು ಡೂ ವಿತ್ ದ ಲೋಯೆಸ್ಟ್ ವೆಯ್ಟ್ ವೆನ್ ಯು ಸ್ಟಾರ್ಟಿಂಗ್. ಓಕೆ, ಸೊ ಐ ವಿಲ್ ಶೋ ಯು ವಾಟ್ ಆರ್ ದ ಥಿಂಗ್ಸ್ ವಿಚ್ ಐ ಆಮ್ ಡೂಯಿಂಗ್ ಆ್ಯಂಡ್ ಲೇಟರ್ ಯು ಗೈಸ್ ಕ್ಯಾನ್ ಆಲ್ಸೋ ಫಾಲೋ ದ್ಯಾಟ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇದು ನನ್ನ ಮೊದಲನೇ ದಿನ ಫಸ್ಟ್ ಡೇ ವರ್ಕೌಟ್ ಇರೋ ಕಾರಣದಿಂದಾಗಿ ನಾನು ಜಾಸ್ತಿ ಏನು ಮಾಡ್ತಿಲ್ಲ. ಬೇಸಿಕ್ಸ್ ವರ್ಕೌಟ್ ಮಾಡ್ತಿದ್ದೀನಿ ಆ್ಯಂಡ್ ಬೇಸಿಕ್ ವಾರ್ಮ್ ಅಪ್ ಮಾಡ್ತಿದ್ದೀನಿ ಆ್ಯಂಡ್ ಬೇಸಿಕ್ ಸ್ಟ್ರೆಚಸ್ ಮಾಡ್ತಿದ್ದೀನಿ ಅಷ್ಟೇ. ಸೊ ದೀಸ್ 3 things which will help me to make sure to build my consistency every day. ಸಡನ್ನಾಗಿ ನಾನು ಜಾಸ್ತಿ ಮಾಡಿ ತಿರ್ಗಾ ಇಂಜುರಿ ಆಗೋದು, ಪೇಯ್ನ್ ಆಗೋದು ಜಾಸ್ತಿ ಅದು ಬೇಕಾಗಿಲ್ಲ. ಸೊ ಆಲ್ಮೋಸ್ಟ್ 2 to 3 days or a week ವಿಲ್ ಡು ವೆರಿ ಸ್ಲೋ ಆ್ಯಂಡ್ ದೆನ್ ವಿಲ್ ಬಿಲ್ಡ್ ಆರ್ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಮಾಡೋಣ. ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗೋಣ ವರ್ಕೌಟ್ಸ್ನ. ಓಕೆ, ಲೆಟ್ಸ್ ಗೋ. ಇವತ್ತು ನಾನು ಮಾಡ್ತಿರೋ ವರ್ಕೌಟ್ ಏನಂತಂದರೆ ಹೋಮ್ ವರ್ಕೌಟ್ ಆ್ಯಸ್ ಯೂಶುವಲ್. ಬಟ್ ಮೇನ್ ಥಿಂಗ್ ಇಸ್ ಐ ಆಮ್ ಡೂಯಿಂಗ್ ಫುಲ್ ಬಾಡಿ ಲೈಕ್ ಚೆಸ್ಟ್, biceps, shoulder, triceps. I think so. Like at least 2 or 3 muscles ಮಾತ್ರ ಟಾರ್ಗೆಟ್ ಮಾಡ್ತೀನಿ. ಇದು ಮೊದಲನೇ ದಿನ, ತುಂಬ ಮಾಡಲ್ಲ. ಐ ವಿಲ್ ಬಿ ಡೂಯಿಂಗ್ 2 sets of 15 reps ಅಷ್ಟೇ. ಓಕೆ, ಫಾರ್ ಎಕ್ಸಾಂಪಲ್ ಚೆಸ್ಟ್ ಇಫ್ ಐಮ್ ಡೂಯಿಂಗ್ 2 sets ಮಾಡ್ತೀನಿ 15 reps. ಓಕೆ, ಸೊ ಅದೇ ಥರನೇ ಬೈಸೆಪ್ಸ್ ಮಾಡಿದ್ರೆ 2 sets ಮಾಡ್ತೀನಿ 15 reps. ಬಟ್ ಆದರೆ ವೆಯ್ಟ್ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಇಲ್ಲ ರಿಡ್ಯೂಸ್ ಮಾಡ್ತೀನಿ. ಲೈಕ್ ಐ ಆಮ್ ಸ್ಟಾರ್ಟಿಂಗ್ ವಿತ್ ಮೈ 5 kg ವೆಯ್ಟ್. ಜಾಸ್ತಿ ಅಮ್ಮಮ್ಮಂದು 2 ಸೆಟಲ್ಲಿ ಇಷ್ಟ ಆಗುತ್ತೆ. 5 ಹಂಗೆ ಹಾಕ್ತೀನಿ, ನಾನು 2.5 ಇಲ್ಲ ನಾನು 5 ಹಾಕ್ತೀನಿ ಅಷ್ಟೇ. ಜಾಸ್ತಿ ಈಗೋ ಲಿಫ್ಟಿಂಗ್ ಇಲ್ಲ. ಡೋಂಟ್ ಡೂ ದ್ಯಾಟ್. ಫಾರ್ ಯು ಗೈಸ್ ಇಸ್ ಅ ಸಜೆಷನ್. ಇಫ್ ಯು ಡೂಯಿಂಗ್ ಈಗೋ ಲಿಫ್ಟಿಂಗ್, ಯಾಕಂದರೆ ಮೊದಲನೇ ದಿನ ನಾನು ಇನ್ನೂ ಪಂಟ ನಾನು ಮಾಡ್ತೀನಿ ಹಂಗೆ ಅಂತೆಲ್ಲ ಮಾಡೋಕ್ಕೆ ಹೋದರೆ ಫಸ್ಟ್ ಶೋ ಯು ಗೆಟ್ ಅ ಮಸಲ್ ಟೇರ್ or you get any other injury. For you guys it will be very difficult. ತಿರ್ಗಾ ನಿಮ್ಮ ಡ್ರೀಮ್ಸ್ ನಿಮ್ಮ ಗೋಲ್ಸ್ನ ತಿರ್ಗಾ ಫರ್ದರ್
ನಂತರ 3 ತಿಂಗಳು 4 ತಿಂಗಳು ತಿರ್ಗಾ ಫರ್ದರ್ ನೀವು ಟಾರ್ಗೆಟ್ ಮಾಡಬೇಕಾಗುತ್ತೆ. ಅದು ಬೇಡವೇ ಬೇಡ. ಇಟ್ಸ್ ಎ ಬ್ಯಾಡ್ ವೇ. ಓಕೆ, ಸೊ ನನ್ನ ಪರ್ಸನಲ್ ರೀಸನ್ಸ್ನ ನಾನು ಮಾಡೋಕ್ಕಿರೋದು ನಿಮ್ಮನ್ನು, ದಟ್ ಇಸ್ ಅ ಡಿಫ್ರೆಂಟ್ ವೇ. ಬಟ್ ಸ್ಟಿಲ್ ನೀವು ಕೂಡ ಇವಾಗ ಪರ್ಸನಲ್ ರೀಸನ್ಸ್ ಆಗಿರಲಿ ಯಾರ್ಯಾರಿಗೆ ಯಾವುದೇ ಕಾರಣಕ್ಕೂ ಬಿಡೋಕೆ ಹೋಗಬೇಡಿ. ಮೇಕ್ ಶೂರ್ ಯುವರ್ ಹೆಲ್ತ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇವಾಗ ಏನು ಓಡಿಸೋಕೆ ಹೋಗ್ತೀರಿ ಎಲ್ಲ ನಾಳೆ ಸಹ ಹಾಸ್ಪಿಟಲ್ ಖರ್ಚು ಮಾಡಬೇಕಾಗುತ್ತೆ. ಓಕೆ, ಲೆಟ್ಸ್ ಗೋ ವಿತ್ ಯುವರ್ ಬೈಸೆಪ್ಸ್ ಸ್ಟಫ್. ರೆಡಿ? ಜಯ ಜಯ. Great. Nice. Nice. Okay. I don't want anyone to comment anything in your comment section. ಸುಮ್ಮನೆ ಬೇಕಾಗ್ಬಿಟ್ಟು ಏನಾದ್ರು ಹಾಕ್ಬೇಡಿ, ಏನೂ ಹಾಕ್ಬೇಡಿ. ಕಮೆಂಟ್ ಸೆಕ್ಷನ್ ಹಾಕೋ ಬಂದಿದ್ದೀನಿ. ಆ್ಯಂಡ್ ಐ ಆಮ್ ಡೂಯಿಂಗ್ ಆಲ್ ದಿಸ್ ವಿಡಿಯೋ only because of my happiness, not in the intention of to hurt anyone or say something bad about anyone. I'm just doing for my happiness, to make myself motivated always. Okay, so in case ಯಾರಿಗಾದ್ರೂ ನನ್ನಿಂದ ಒಂದು ಮೋಟಿವೇಶನ್ ಆಯಿತು, ಅವರು ವರ್ಕೌಟ್ ಸ್ಟಾರ್ಟ್ ಮಾಡಿದ್ರು, ಇಲ್ಲ ಡೈಲಿ ರೂಟೀನ್ಸಲ್ಲಿ ಅವ್ರು ಸ್ವಲ್ಪ ಚೇಂಜಸ್ ಆಯಿತು ಅಂದರೆ ಇಟ್ ವಿಲ್ ಬಿ ವೆರಿ ಗುಡ್ ಆ್ಯಂಡ್ ಐ ವಿಲ್ ಬಿ ವೆರಿ ಹ್ಯಾಪಿ ದಟ್ ಮೈ ವಿಡಿಯೋ ಇಸ್ ಟೇಕಿಂಗ್ ಎ ಸ್ಮಾಲ್ ಇನಿಷಿಯೇಷನ್ ಫಾರ್ ದ ಲೈಫ್ ಚೇಂಜಿಂಗ್. ಓಕೆ, ಇದೊಂದೇ ಉದ್ದೇಶಕ್ಕೆ ಮಾಡ್ತಾ ಇರೋದು. ದಯವಿಟ್ಟು ಏನು ತಪ್ಪಾಗಿ ತಿಳ್ಕೊಂಬೇಡಿ. ಓಕೆ, ಲೆಟ್ಸ್ ಗೋ ವಿತ್ ಮೈ ಸೆಕೆಂಡ್ ಸೆಟ್. ವೆಯ್ಟ್ ಜಾಸ್ತಿ ಮಾಡಲ್ಲ, ಇದು ವೇಟಲ್ಲೇ ಮಾಡ್ತೀನಿ. ಐ ಆಮ್ ಗೆಟಿಂಗ್ ಟಯರ್ಡ್, ಸೊ ದಟ್ಸ್ ವೈ ಮೈ ಬ್ರೀತಿಂಗ್ ಇಸ್ ಲಿಟಲ್ ಗೆಟಿಂಗ್ ಹೈ ಆ್ಯಂಡ್ ಲೋ. ಸೊ ಇನ್ ಕೇಸ್ ನನ್ನ ವಾಯ್ಸ್ ಏನಾದರೂ ಆರ್ಡರ್ ಕಾಣಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ. Shoulder press also. So 3 workouts we did, and also we did a warm-up session. I think it's more than enough for today because I'm going to work over. So let's end up with this, and we'll do basic stretches now, and we'll end up with this. And I request everyone to make sure to do your basic workout every day, whatever you guys can do at home. ಮಾಡಿ ಆದಷ್ಟು ಮನೇಲಿ ಇಷ್ಟ ಆದಷ್ಟು ವರ್ಕೌಟ್ ಅದು ಮಾಡಿ. ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್. And that's it. So let's go with the stretches ಮುಗಿಸ್ಬಿಟ್ಟು wind up. Done. Thank you. Always. Bye bye.